Hi guys, welcome to my YouTube channel. ಸೊ ಇವತ್ತಿನ ವ್ಲಾಗ್ ಏನು ಅಂತ ನೀವು ಆಲ್ರೆಡಿ ತಮ್ಮನಲ್ಲಿ ನೋಡಿರ್ತೀರಾ. ನಾನಿವತ್ತು ಚುಂಚನಗಿರಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ. ಸೊ ಆ ವ್ಲಾಗ್ ಮಾಡೋಣ ಅಂತ ಅಂದ್ಕೊಂಡೆ. ಸೊ ವ್ಲಾಗ್ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾ ಇರ್ತೀನಿ. ಆ್ಯಂಡ್ ನನ್ನ ವಾಯ್ಸ್ ಯಾಕೆ ಹಿಂಗಾಗಿದೆ ಅಂದರೆ ನನಗೆ ಹುಷಾರಿಲ್ಲ ಗೈಸ್. ಸೊ ಅದಕ್ಕೋಸ್ಕರ ವಾಯ್ಸ್ ರೀಚ್ ಆಗ್ತಾಯಿಲ್ಲ. ಸೊ ಇವತ್ತು ಪೂರ್ತಿ ಎಷ್ಟೇ ಆಗುತ್ತೋ ಅಷ್ಟೆಲ್ಲ ಕವರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಇದು ನಮ್ಮಮ್ಮ ಅವರ ಅಪ್ಪನ ಮನೆ ದೇವರು. ಸೊ ಅದಕ್ಕೆ ನಮ್ಮ ಮಾಮ ಮತ್ತು ಅಮ್ಮ ಹೋಗಬೇಕು ಅಂತ ಅಂತಿದ್ರು. ಸೊ ನಾನು ಸಂಡೇ ಅಲ್ವಾ, ಸೊ ನಾನು ಬರ್ತೀನಿ ಅಂತ ಅಂದ್ಬಿಟ್ಟು ನಾನು ಹೊರಡ್ತಾಯಿದ್ದೀನಿ. ಸೊ ಇವತ್ತಿನ ವ್ಲಾಗ್ ಬಂದು ದೇವಸ್ಥಾನಕ್ಕೆ ಹೋಗೋ ವ್ಲಾಗ್ ಆಗಿರುತ್ತೆ. ಈ ವ್ಲಾಗ್ ಪೂರ್ತಿಯಾಗಿ ನೋಡಿ ಸಪೋರ್ಟ್ ಮಾಡ್ತಾಯಿರಿ. ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಯಾರ್ಯಾರು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್. ತುಂಬ ಚೆನ್ನಾಗಿ ವ್ಯೂಸ್ ಹೋಗ್ತಾ ಇದೆ. ಎಕ್ಸ್ಪೆಕ್ಟೇಷನ್ಸ್ಗಿಂತ ಜಾಸ್ತಿನೇ ವ್ಯೂಸ್ ಹೋಗ್ತಾ ಇದೆ. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ವ್ಲಾಗಿಂಗ್ಗೆ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾ ಇರೋಣ. ಲೆಟ್ಸ್ ಗೋ. ಎಲ್ಲರೂ ರೆಡಿ ಆದಮೇಲೆ ನಾನು ಅಲ್ಲಿಂದ ಆಟೋ ಬುಕ್ ಮಾಡಿದೆ. ಆಟೋ ಬುಕ್ ಮಾಡಿಕೊಂಡು ನಾವು 3 ಜನನೂ ನಾವು ಅಲ್ಲಿಗೆ ಹೊರಟಿದ್ದು ನವರಂಗಿಗೆ ಹೋಗಿ ಬಸ್ಗೋಸ್ಕರ ವೆಯ್ಟ್ ಮಾಡ್ತಾಯಿದ್ವಿ. ಯಾವುದು ಬಸ್ ಬರ್ತಿರಲಿಲ್ಲ. ಆ್ಯಂಡ್ ಅಲ್ಲಿ ಪೋಸ್ಟರ್ ಇತ್ತು ಭೀಮಾದು. ನಾನು ಹೋಗಬೇಕು ಅಂತ ತುಂಬ ದಿನದಿಂದ ಅನ್ಕೋತಾ ಇದ್ದೀನಿ, ಆಗ್ತಾಯಿಲ್ಲ. ಆ್ಯಂಡ್ ನಾವು ಬಸ್ ಹತ್ತಿದ್ವಿ ಬೆಳ್ಳೂರು ಕ್ರಾಸಿಗೆ. ಬಸ್ ಹತ್ಕೊಂಡು ಆ್ಯಂಡ್ ದೆನ್ ಬೆಳ್ಳೂರು ಕ್ರಾಸಿಗೆ ರೀಚ್ ಆಗಿ ಅಲ್ಲಿ ಟಿಫನ್ ತಿಂತಾಯಿದ್ದೋ ನಾನು, ಮಮ್ಮಿ ಮತ್ತು ಮಾಮ. ಆ್ಯಂಡ್ ಅಲ್ಲಿಂದ ಟಿಫನ್ನೆಲ್ಲ ತಿಂದು ಮುಗಿಸಿ ಅಲ್ಲಿಂದ ಮತ್ತೆ ನೆಕ್ಸ್ಟ್ ಆದಿಚುಂಚನಗಿರಿ ಬೆಟ್ಟಕ್ಕೆ ಆಟೋದಲ್ಲಿ ಹೋಗಬೇಕಿತ್ತು. ಆ್ಯಂಡ್ ಅಲ್ಲೊಂದು ಪುಟ್ಟ ಮಗು ಸಿಕ್ಕಿತ್ತು. ಅದು ಎಷ್ಟು ಕ್ಯೂಟಾಗಿತ್ತು. ನಮ್ಮ ಮನೆ ಹತ್ರನೂ ಒಂದು ಮಗು ಇದ್ದೇ ಥರ ಇದೆ. ಆದರೆ ಒಂದು ಹುಡುಗ, ಈ ಹುಡುಗಿ ತುಂಬ ಚೆನ್ನಾಗಿ ಮಾತಾಡಿಸ್ತು. ಆ್ಯಂಡ್ ನಮ್ಮ ಮಾಮ ಮುಡಿ ಕೊಡಬೇಕಿತ್ತು. ಆ್ಯಂಡ್ ಮುಡಿ ಕೊಟ್ಟು ಸ್ನಾನ ಮಾಡಿಕೊಂಡು ಬರಬೇಕಿತ್ತು. ಸೊ ಅದಕ್ಕೆ ನಾನು ಮಮ್ಮಿನೂ ಅಲ್ಲಿ ವೆಯ್ಟ್ ಮಾಡ್ತಾಯಿದ್ದೋ. ತುಂಬ ಜನ ರಶ್ ಇದ್ದರು ದೇವಸ್ಥಾನದಲ್ಲಿ. ಇಲ್ಲಾಂದರೂ ಇಲ್ಲಿ ತುಂಬ ಜನ ಇದ್ದರು. ಅಲ್ಲಿ ಮುಗಿಸ್ಕೊಂಡು ಮಾಮನ ಸ್ನಾನ ಆದಮೇಲೆ ನಾವು ಬೆಟ್ಟಕ್ಕೆ ಬಿಡಿಸ್ಕೊಂಡಿದ್ದೋ ದೇವಸ್ಥಾನದಲ್ಲಿ. ಸೊ ಅದಕ್ಕೆ ಬೆಟ್ಟಕ್ಕೆ ಅದು ದೇವಸ್ಥಾನ ದರ್ಶನ ಮಾಡೋಕ್ಕೆ ಅಂತ ಹೊರಟು ಅಮ್ಮ ಪೂಜೆ ಸಾಮಾನು ತೊಗೊಳ್ಬೇಕು ಅಂತ ತೊಗೊಳ್ತಾಯಿದ್ರು. ಅಲ್ಲೂ ಫುಲ್ ರಶ್ಶು, ಜನ 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 ಜನ, ಎಲ್ಲಿ ನೋಡಿದ್ರು ಜನ. ಸಂಡೇ ಅಂತೂ ತುಂಬ ಜನ ಇದ್ದರು. ಆ್ಯಂಡ್ ಅಲ್ಲಿ ಏನೋ ಕನ್ಸ್ಟ್ರಕ್ಷನ್ ನಡೀತಾಯಿತ್ತು. ಅಲ್ಲಿ ಯಾವುದೋ ಒಂದು ದೇವಸ್ಥಾನ ಕನ್ಸ್ಟ್ರಕ್ಷನ್ ನಡೀತಾಯಿತ್ತು. ನಾನು ಅದೇನು ಅಂತ ನಮ್ಮ ಮಾಮನ ಕೇಳಿದೆ. ಅವ್ರು ಅದಕ್ಕೆ ಆನ್ಸರ್ ಮಾಡಿದ್ದಾರೆ. ಮುಂದೆ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಆ್ಯಂಡ್ ದೇವ್ರ ದರ್ಶನ ಮಾಡೋಣ ಅಂತ ಲೈನಲ್ಲಿ ಕ್ಯೂವಲ್ಲಿ ನಾನು, ಅಮ್ಮ ಮತ್ತು ನಮ್ಮ ಮಾಮ 3 ಜನನೂ ಹೊರಟ್ವಿ. ಇಲ್ಲೆಲ್ಲ ಖಾಲಿ ಇದೆ ಗೈಸ್. ಅಲ್ಲೇ ತುಂಬ ಜನ ಇದ್ದರು. ಟಿಕೆಟ್ ತೊಗೊಂಡು ಕಾಯಿ ಹೊಡಿಯೋಕ್ಕೆ ಅಂತ ಕಾಯಿ ಹೊಡ್ಕೊಂಡು ಪೂಜೆನೂ ಮಾಡಿಕೊಡ್ಲಿಲ್ಲ ಗೈಸ್ ಅವರು. ಯಾಕಂದರೆ ತುಂಬ ರಶ್ ಇತ್ತು, ತುಂಬ ಜನ ಇದ್ದರು. ಸೊ ಅದಕ್ಕೆ ಫಸ್ಟ್ ಒಂದು ದೇವರ ದರ್ಶನ ಆಗಾದ್ಮೇಲೆ ಇದು ಕಾಲಭೈರವೇಶ್ವರ ದೇವಸ್ಥಾನ ದರ್ಶನ ಆಯಿತು. ಆ್ಯಂಡ್ ಇನ್ನೊಂದು ದೇವ್ರದ್ದು ದರ್ಶನ ಆಯಿತು. ಅದಾದಮೇಲೆ ತುಂಬ ಜನ ಇದ್ದರು. ನೀವು ನೋಡ್ತಾ ಇರ್ಬೋದು ವೀಡಿಯೋದಲ್ಲಿ. ಆ್ಯಂಡ್ ಅಲ್ಲಿ ಒಬ್ಬ ಸ್ವಾಮೀಜಿದು ನಮಗೆ ದರ್ಶನ ಆಯಿತು. ಅವರು ಅಲ್ಲಿನ ಗುರುಗಳಂತೆ. ಒಬ್ಬರು ತೀರ್ಕೊಂಡ್ಮೇಲೆ ಇವರೇ ಅಲ್ಲಿನ ಗುರುಗಳಂತೆ. ನನಗೂ ಗೊತ್ತಿರಲಿಲ್ಲ. ಆ್ಯಂಡ್ ಇಲ್ಲಿನ ಒಂದೊಂದು ಶಿಲೆ ಕೆತ್ತನೆ ಅಂತೂ ಒಂದೊಂದು ಕೆತ್ತನೆನೂ ಸೂಪರ್ವಾಗಿದೆ. ಆ್ಯಂಡ್ ಮಮ್ಮಿ ಅಲ್ಲಿ ಪ್ರಸಾದ ತೊಗೋಬೇಕು ಅಂದರು. ಅದನ್ನು ತೊಗೊಂಡು ಆಮೇಲೆ ಊಟ ಹಾಕ್ತಿದ್ರು ಅಲ್ಲಿ. ತುಂಬ ಚೆನ್ನಾಗಿತ್ತು. ಆ್ಯಂಡ್ ತುಂಬ ಜನ ಇದ್ದರು ಅಲ್ಲಿ. ಹಂಗೆ ಒಂದು ಕ್ವಿಕ್ಕಾಗಿರಲಿ ಅಂತ ಮಮ್ಮಿ ಹತ್ರ ವೀಡಿಯೋ ಮಾಡಿಸ್ಕೊಂಡೆ. ನಾನು ಇದು ಇನ್ಸ್ಟಾಗ್ರಾಮಲ್ಲಿ ಪೋಸ್ಟ್ ಮಾಡಿದ್ದೀನಿ, ಹೋಗಿ ನೋಡಿ. ಆ್ಯಂಡ್ ಇಲ್ಲೊಂದು ವ್ಯೂ ಇದೆ ಗೈಸ್, ಸ್ವರ್ಗ ಇದ್ದಂಗಿದೆ. ಆ್ಯಂಡ್ ನನಗೆ ಇಲ್ಲಿ ವ್ಯೂವಲ್ಲಿ ಬೇಕೇ ಬೇಕು ಒಂದು ವೀಡಿಯೋ ಅಂತ ಅಂದ್ಬಿಟ್ಟು ನಾನು ಅಮ್ಮನ ಹತ್ರ ಕೇಳಿ ಒಂದು ವೀಡಿಯೋ ಎಲ್ಲ ಫೋಟೋ ಎಲ್ಲ ತೆಗೆಸ್ಕೊಂಡೆ. ಆ್ಯಂಡ್ ಅಲ್ಲಿಂದ ಹೊರಟ್ವಿ ನಾವು. ಇದು ಯಾರು ಸಮಾಧಿ ಇರೋದಿಲ್ಲಿ ಅಲ್ವಾ? ದೊಡ್ಡವರು ಸ್ವಾಮೀಜಿ ಈ ಕಡೆ ನೋಡಿ ಫೋಟೋದಲ್ಲಿ ಈ ಕಡೆಗೆ ಅವರು ಈ ಕಡೆ ಇರೋಲ್ಲ, ಕೂತಿದ್ರಲ್ಲ ಅವರು. ಅದೇನು ಕಟ್ತಿದ್ದಾರೆ ಅಂತ ಅವ್ರನ್ನ ಕೇಳಿ ತಿಳ್ಕೊಂಡೆ. ಸೊ ಅದು ಸ್ವಾಮೀಜಿ ಅವ್ರನ್ನ ಮಣ್ಣು ಮಾಡಿರೋ ಜಾಗ ಅಂತೆ. ಸೊ ಅಲ್ಲೇ ಅವರು ದೇವಸ್ಥಾನನ ಕಟ್ತಿದ್ದಾರೆ. ಆಮೇಲೆ ಇಲ್ಲೊಂದು ನಾನು ಸೌಂಡ್ ಕೇಳಿದೆ. ಆ್ಯಂಡ್ ಅಮ್ಮ ಪೂಜೆ ಮಾಡುವಂಥ ಗಂಧಕಡ್ಡಿ ಕೊಟ್ಟರು, ಇಸ್ಕೊಂಡೆ.
ಆ್ಯಂಡ್ ಅಲ್ಲೇ ತೇರಿತ್ತು, ಅದು ದರ್ಶನ ಆಯಿತು. ಅಲ್ಲೆಲ್ಲ ತುಂಬ ಜನ ಪೂಜೆ ಮಾಡ್ಕೊಳ್ತಾ ಇದ್ದು, ಅದನ್ನು ನೋಡ್ದು. ಆ್ಯಂಡ್ ಇದನ್ನು ಮುಗಿಸ್ಕೊಂಡು ನಾನು ಒಂದು ಕ್ವಿಕ್ಕಾಗಿರಲಿ ಅಂತ ಈ ಸಾಂಗ್ ನಾನು ವಿಡಿಯೋ ಮಾಡೋಕ್ಕಾಗಿಲ್ಲ, ಫುಲ್ ಟಯರ್ಡ್ ಆಗಿಬಿಟ್ಟಿದ್ದು. ಆ ಕಡೆಯಿಂದ ಬರಬೇಕಾದ್ರಂತೂ ಫುಲ್ ರಶ್ ಇತ್ತು, ಬಸ್ಗಳೆಲ್ಲ ಟ್ರಾವೆಲ್ ಮಾಡೋಕ್ಕಂತೂ ತುಂಬ ಕಷ್ಟ ಆಯಿತು. ಸೊ ಅದಕ್ಕೋಸ್ಕರ ನಾನು ವಿಡಿಯೋ ಮಾಡೋಕ್ಕಾಗಲಿಲ್ಲ. ನನಗೂ ತುಂಬ ಸುಸ್ತಾಗಿತ್ತು, ಅಮ್ಮಂಗೂ ಫುಲ್ ಸುಸ್ತಾಗಿತ್ತು. ಬಂದು ಅಡುಗೆ ಮಾಡಿ ತಿಂದು ಮಲಗಿದೆ ಹೆಚ್ಚಾಯ್ತು ನೆನೆ, ಅಷ್ಟು ಟಯರ್ಡ್ ಆಗಿಬಿಟ್ಟಿತ್ತು. ಇವಾಗ ನಾನು ಕಾಲೇಜ್ ಮುಗಿಸ್ಕೊಂಡು ಮನೆಗೆ ಬಂದಿದ್ದೀನಿ. ಬೆಳಗ್ಗೆನೂ ಟೈಮ್ ಇರಲಿಲ್ಲ, ಲೇಟಾಗಿ ಎದ್ದು ಪಟ ಅಂತ ಸ್ನಾನ ಮಾಡಿಕೊಂಡು ಹೋಗಿದ್ದಾಯಿತು. ಆವಾಗಲೂ ನಾನು ವೀಡಿಯೋ ಮಾಡೋಕ್ಕಾಗಲಿಲ್ಲ. ಸೊ ಕಾಲೇಜಿಂದ ಬಂದು ಇವಾಗ ವೀಡಿಯೋ ಮಾಡ್ತಾಯಿದ್ದೀನಿ. ತುಂಬ ಸ್ಟ್ರೆಸ್ ಆಗಿಬಿಟ್ಟಿತ್ತು, ಇನ್ನೂ ನಂಗೆ ಸ್ಟ್ರೆಸ್ ಹೋಗಿಲ್ಲ, ಹಂಗೆ ಇದೆ. ಹುಷಾರು ಬೇರೆ ಇರಲಿಲ್ಲ. ಟ್ರಾವೆಲ್ ಸ್ಯಾಟರ್ಡೆ ಸಂಡೇ ಅಂತ ಎಲ್ಲ ಹೋಗ್ಬಾರ್ದು ಅಂತ ಫಿಕ್ಸ್ ಆಗಿಬಿಟ್ಟಿದ್ದೀವಿ ನಾನು ಮಮ್ಮಿನೂ. ನೋಡೋಣ, ಆದರೂ ಚೆನ್ನಾಗಿರುತ್ತೆ ಹೋಗೋಕ್ಕೆ ಅಂತ ಹೋಗಬೇಕು ಅಂತ ಅನಿಸುತ್ತೆ. ಹೋಗ್ತಾ ಇರ್ತೀವಿ. ದೇವ್ರ ದರ್ಶನ ಆಯ್ತಲ್ಲ, ಅದೇ ನಾನು ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ ಹೋಗಿ ದರ್ಶನ ಆಗಿರಲಿಲ್ಲ. ಸೊ ಈ ಸಲ ತುಂಬ ಚೆನ್ನಾಗಿ ದರ್ಶನ ಆಯಿತು. ಕಡಿಮೆ ಜನ ಕೂಡ ಇದ್ದರು, ಬಟ್ ಬಸ್ಗಳು ರಶ್ ಇತ್ತು, ಜನ ಜಾಸ್ತಿ ಇದ್ದರು. ಬಟ್ ದೇವಸ್ಥಾನದಲ್ಲಿ ಕಡಿಮೆ ಜನ ಇದ್ದರು, ಅದೊಂದು ಖುಷಿ, ನೆಮ್ಮದಿಯಾಗಿ ದರ್ಶನ ಆಯ್ತಲ್ಲ ಅಂತ. ಸೊ ವಿಡಿಯೋ ಇಷ್ಟೇ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಮಾಡಬೇಕಾಗಿರೋದು ಲೈಕ್, ಕಮೆಂಟು, ಶೇರ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಟು ಸೋನು ಸತೀಶ್ ಯೂಟ್ಯೂಬ್ ಚಾನೆಲ್, ಹಂಗೆ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡ್ಕೊಳ್ಳಿ. ಇದೇ ಥರ ವೀಡಿಯೋಸ್ ಅಪ್ಡೇಟ್ ಆಗಿರ್ತೀನಿ. ಮತ್ತೆ ಬೇರೆ ಕಂಟೆಂಟ್ ಜೊತೆ ಬಂದೇ ಬರ್ತೀನಿ, ಇಂಟ್ರೆಸ್ಟಿಂಗ್ ಆಗಿರೋ ಕಂಟೆಂಟ್ ಜೊತೆ. ಸಿ ಯು ಸೂನ್, ಬೈ ಬಾಯ್.